ಉತ್ಪಾದಕ ರೈತ ಮಹಿಳೆ. ಒಬ್ಬ ರೈತ ಎಷ್ಟು ಹೈನುಗಾರಿಕೆಯಿಂದ ಹೇಗೆ ಅವನು ನಷ್ಟವನ್ನು ಅನುಭವಿಸ್ತಾನೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ. ದಯವಿಟ್ಟು ಅಧಿಕಾರಿಗಳನ್ನು ನೋಡಿ ಅದಕ್ಕೆ ಏನಾದರೂ ಪರಿಹಾರಗಳಿದ್ದರೆ ಅವರ ಅಧಿಕಾರಿಗಳ ಗಮನಕ್ಕೆ ತಂದುಕೊಡಿ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಸರ್, ಎಷ್ಟು ರೈತರು ಹೇಗೆ ಅನಾನುಕೂಲತೆಯಿಂದ ನರಳುತ್ತಿದ್ದಾರೆ, ಕಷ್ಟದಿಂದ ನರಳುತ್ತಿದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ವಿಡಿಯೋ ಇದೆ, ನೋಡಿ ಸರ್. ಸರ್, ಬೂಸ ನಮಗೆ 1300 ರೂಪಾಯಿ ಅಂತೆ ಕೊಡ್ತಿದ್ದಾರೆ ಸರ್. ಫ್ಯಾಟು ಏನೂ ಬರೋದಿಲ್ಲ ಅನ್ನೋದಕ್ಕೆ ನಾವು ಫ್ಯಾಟಿನ ಒಂದು ನಿಯಮಗಳನ್ನು ನಾವು ಪಾಲಿಸ್ಬೇಕಾಗಿ ನಾವೇನು ಮಾಡ್ತಿದ್ದೀವಿ, ಫ್ಯಾಟ್ ಬರಬೇಕು ಅನ್ನೋದಕ್ಕೆ ಮೊರೆ ಹೋಗಿ ಏನೇನು ಮೂಲಕ ಮೊರೆ ಹೋಗ್ತಾ ಇದ್ದೀವಿ ಸರ್. ಅಂದರೆ ನಾವು ನೋಡಿ ಸರ್, ಫ್ಯಾಟ್ ಬರಬೇಕು ಅಂತ ಹೇಳಿದ್ದನ್ನೆಲ್ಲ ಮಾಡ್ತಾಯಿದ್ದೀವಿ ಸರ್. ನಾವು ಯಾವುದೋ ಒಂದು ವೈನ್ದು ಯಾವುದೋ ಸಿಗುತ್ತೆ ಅಂತ ಹೇಳಿದ್ರು ಸರ್, ಅದನ್ನು ಸಪ್ಲೈ ಬೇರೆ ಕಡೆಯಿಂದ ತರಿಸ್ಕೊಂಡು ಅದನ್ನು ಹಾಕ್ತಿದ್ದೀವಿ. ನಾವು ಎಮ್ರಾಂಡು ತಗೊಳ್ತಿದ್ದೀವಿ, ಹಿಂಡಿ ನೋಡಿ ಸರ್, ಹೆಮ್ರಾಂಡೂ ತಗೊಳ್ತಿದ್ದೀವಿ, ಹಿಂಡಿನೂ ತಗೊಂಡು ಹಾಕ್ತಾಯಿದ್ದೀವಿ. ಮತ್ತು ಅಷ್ಟಲ್ದಲ್ಲೇ ಅಕ್ಕಿ ಮತ್ತು ತೌಡಿನ ಮಿಶ್ರಣವನ್ನು ಹಾಕ್ತಾಯಿದ್ದೀವಿ. ಜೊತೆಗೆ ಇದೆಲ್ಲದರ ಜೊತೆಗೆ ನಾವು ಒಂದು ಹಸುಗೆ ನೋಡಿ ಸರ್, ಇದು ಫ್ಯಾಟ್ ಪ್ಲಸ್ ಅಂತ ಫ್ಯಾಟ್ ಬರೋದಕ್ಕೋಸ್ಕರ ಇದು MRP 210 ರೂಪಾಯಿ. ಮತ್ತು ಇನ್ನೊಂದು ಕ್ಯಾಲ್ಶಿಯಮ್ ಅನ್ನೋದಕ್ಕೆ ಒಂದಕ್ಕೆ 180 ರೂಪಾಯಿ ಇದೊಂದು MRP ಬೆಲೆ. ಮತ್ತು ಹಸುನಲ್ಲಿ ಫ್ಯಾಟ್ ಬರಬೇಕು, ಅವ್ರು ಹೇಳೋ ರೀತಿ ಅವೆಲ್ಲ ಬರಬೇಕು ಅನ್ನೋದಕ್ಕೋಸ್ಕರ ಇನ್ನೂ ಒಂದು ಯಾವುದೋ ಒಂದು ಹೇಳಿದ್ದನ್ನೆಲ್ಲ ಒಂದು ತೊಗೊಂಬಂದು ಹಾಕ್ತಿದ್ವಿ ನೋಡಿ ಸರ್. ಇದೊಂದು 440 ರೂಪಾಯಿ MRP ಇದೆ. ಮತ್ತು ಕರುಗಳಿಗೆ ಬರಬೇಕು, ಇವೆಲ್ಲವನ್ನು ಹಾಕಿದ್ರೂ ಕೂಡ ನಮಗೆ ರೈತರಿಗೆ ಒಂದು ಉತ್ತಮವಾದ ಬೆಲೆ ಸಿಗ್ತಿಲ್ಲ. ಫ್ಯಾಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕೇವಲ 31 ರೂಪಾಯಿ 40 ಪೈಸೆ ಹಾಕ್ತಿದ್ದಾರೆ ಸರ್. ಇಷ್ಟೆಲ್ಲ ಹಾಕ್ತಿದ್ದೀವಿ ನಾವು ಅಂದಾಗ ಅಲ್ಲಿ KMF ಬರ್ತಕ್ಕಂಥ ಫೀಡ್ಸಲ್ಲೇ ಉತ್ತಮವಾದಂತಹ ಫೀಡ್ಸ್ ಕಳಿಸ್ಬೇಕಲ್ವ ಸರ್. ನೋಡಿ ಸರ್, KMF ಒಂದು ನಂದಿನಿ ಫೀಡ್ಸ್ ಏನು ಕ್ಯಾಲ್ಶಿಯಂ ಪೌಡ್ರ್ ಅಂತ ಕೊಡ್ತಿದ್ದಾರೆ ಸರ್. ಇದು ನೋಡಿ ಸರ್, ಇದ್ರ ಮೇಲೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ ಸರ್. ಒಂದು ರಾಸಿಗೆ ಇಷ್ಟಿಷ್ಟು ಪ್ರಮಾಣ ಹಾಕಬೇಕು ಅಂತ. ಇದನ್ನು 65 ರೂಪಾಯಿ MRP ಬೆಲೆ, ಇದ್ರದ್ದು 65 ರೂಪಾಯಿ ಸರ್. ಇದು 50 ರೂಪಾಯಿಗೆ ಮಾರ್ಕೊಳ್ತಿದ್ದಾರೆ, ಕೆಲವು ಕಡೆ ಫ್ರೀಯಾಗೂ ಕೊಡ್ತಿದ್ದಾರೆ. ಇದನ್ನು ಒಂದು ಚೀಲಕ್ಕೆ 1 ಪ್ಯಾಕೆಟ್ ಅಂತ ಕೊಡ್ತಿದ್ದಾರೆ ಸರ್. ಅದು ಸಾಕಾಗೋದಿಲ್ಲ, ಒಂದು ಚೀಲಕ್ಕೆ 1 ಪ್ಯಾಕೆಟು ಸಾಕಾಗ್ತಿಲ್ಲ ಸರ್. ಇದು ನನ್ನಲ್ಲೂ ಕೂಡ 3 ಹಸುಗಳಿದ್ದಾವೆ ಸರ್, ನಮ್ಮಲ್ಲೂ 3 ಹಸುಗಳಿದ್ದಾವೆ. ಇಲ್ಲಿ ವೈಜ್ಞಾನಿಕವಾದಂತಹ ಡಾಕ್ಟ್ರುಗಳ ಸಪ್ಲೈ ಇಲ್ಲದಲೆ ನೋಡಿ ಸರ್, ಇದನ್ನು ಯಾವುದು ಸೋಡಾ ಹಾಕಿದ್ರೆ ಬರುತ್ತೆ ಹಾಲು ಫ್ಯಾಟು ಅಂತ ಹೇಳಿದ್ದಾರೆ. ಅದನ್ನೂ ಸಹ ನಾವು ಖರೀದಿ ಮಾಡಿಕೊಂಡು KGಗೆ 80 ರೂಪಾಯಿ ಅಂತೆ ಅದನ್ನೂ ಸಹ ತಂದು ಹಾಕೊಳ್ತಾ ಇದ್ದೀವಿ ಸರ್ ನಾವು. ನನ್ನಲ್ಲಿ 3 ಹಸುಗಳಿದೆ ಸರ್. ವೈಜ್ಞಾನಿಕವಾದಂತಹ ಡಾಕ್ಟ್ರು ಇಲ್ಲದ ಕಾರಣ ನನ್ನ ಒಂದು ಹಸು 9 ತಿಂಗಳಾಗಿದೆ, 7 ಹಾಕಿದ್ದಾರೆ, 9 ತಿಂಗಳಾಗಿದೆ ಅಂತ ಆದ್ರೂ ಕರು ಬಂದಿಲ್ಲ ಸರ್, ತುಂಬಾಗಿಲ್ಲ. ಅದು ಏನಾಗಿದೆ, ಇಲ್ಲಿ ವೈಜ್ಞಾನಿಕವಾದ ಡಾಕ್ಟ್ರುಗಳಿಲ್ಲದಕ್ಕೆ ಯಾರೋ ಡೈರಿಗಳಿಂದ ಒಬ್ಬರು 7 ಹಾಕೋಂಥವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್. ನಾವು ಡಾಕ್ಟ್ರುಗಳು ಇಲ್ಲದ ಕಾರಣ ಅವರನ್ನೇ ಮೊರೆ ಹೋಗಬೇಕು. ಹಾಗಾಗಿ ಏನಾಗ್ತಿದೆ ಅಂದರೆ ಅವ್ರು 7 ಹಾಕಿ ಹೋಗ್ತಾರೆ, ನಮಗೂ ಅದ್ರದ್ದು ಹಸುಗಳು ಅಷ್ಟು ಅನುಭವ ಇಲ್ಲದಕ್ಕೆ ಅವ್ರನ್ನೇ ನಾವು ಆಶ್ರಯಿಸಬೇಕಾಗಿದೆ. ಅವರು ಹೇಳಿದ್ರು ಸರ್, ತುಂಬಾಗಿದೆ ಅಂತ. ಹಾಲು ಕೈ ಬಿಡೋ ಟೈಮಲ್ಲೂ ಅವ್ರನ್ನ ಕೇಳಿದಾಗ ಅವ್ರಿಗೆ ತುಂಬಾಗಿದೆ. ಪಾಪ ಅವ್ರದ್ದೇ ತಪ್ಪಿಲ್ಲ, ಅವ್ರಿಗೆ ಏನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅದನ್ನು ಅವ್ರು ಮಾಡ್ತಾರೆ. ಪಾಪ ಅವ್ರಿಗೆ ಅವೆಲ್ಲ ಟ್ರೈನಿಂಗ್ ಇರೋದಿಲ್ಲ. ಡಾಕ್ಟ್ರು ಇಲ್ಲದ ಕಾರಣ ಇದೆಲ್ಲ ಸಮಸ್ಯೆ ನಮಗಾಗಿದೆ. ಅವರು ತುಂಬಾಗಿದೆ ಕಣಮ್ಮ ಅಂತ ಹೇಳಿದ್ರು, ಅದನ್ನು ಕೈ ಬಿಟ್ಟು ನೋಡಿದ್ರೆ ಯಾಕೋ ಕರು ಹಾಕಿಲ್ಲ ಅಂತ ಮತ್ತೆ ಆ ಕರುನ ನೋಡೋಣ ಅಂತ ಚೆಕ್ ಮಾಡಿಸಿದ್ರೆ ಅದು ತುಂಬೇ ಆಗಿಲ್ಲ ಸರ್. 10 ತಿಂಗಳು ಸುಮ್ಮನೆ ವ್ಯರ್ಥವಾಗಿ ಸಾಕ್ದಂಗೆ ಆಯಿತು ಸರ್. ಈಗ ಮತ್ತೆ ನಾನು ಮತ್ತೆ ಅದು ಕರು ಹಾಕೋದಕ್ಕೆ ನಾನು ಮತ್ತೆ ಅದನ್ನು 10 ತಿಂಗಳು ಸಾಕಬೇಕಾಗಿದೆ ಸರ್. ಅದಕ್ಕೆ ಏನೇನು ಬೇಕೋ ಫೀಡ್ಸ್ ಎಲ್ಲ ಸ್ವಂತ ಕೈಯಿಂದ ನಾನು ಹಾಕಿ ಸಾಕಬೇಕಾಗಿದೆ ಸರ್. ತೋರಿಸ್ತೀನಿ ಸರ್, ಆ ಹಸುನೂ ತೋರಿಸ್ತೀನಿ. ಇಲ್ಲಿದೆ ನೋಡಿ ಸರ್, ದಷ್ಟಪುಷ್ಟವಾಗಿದೆ ಹಸು, ಆದರೆ ತುಂಬ ಆಗಿಲ್ಲ ಸರ್. ಇದನ್ನು ಒಳ್ಳೆ ಹಸು ಸರ್. ಇದು ಸುಮಾರು 13-15 ಲೀಟ್ರ್ ಹಾಲು ಕೊಡುತ್ತೆ ಸರ್ ಈ ಹಸು. ಆದರೆ ಆ ವೈಜ್ಞಾನಿಕವಾದ ಡಾಕ್ಟ್ರುಗಳ ಸಪ್ಲೈ ಇಲ್ಲದೆ ರೈತರು ಈ ಥರ ಅನುಭವಿಸ್ತಿದ್ದಾರೆ ಸರ್. ಇದನ್ನು ನೋಡಿ ಸರ್, ಇದು ತುಂಬ ಆಗಿಲ್ಲ ಸರ್. ನಾನು ಮತ್ತೆ ಈಗ 9 ತಿಂಗಳು ಇದನ್ನು ಸಾಕಬೇಕು ಸರ್. ನಾನು ಮತ್ತೆ ಅಂದರೆ ನಷ್ಟ ತುಂಬಿಸ್ಕೊ ನಮಗೂ ಹೈನುಗಾರಿಕೆಗೆ ಬೇಕು ಅಂತ ಇನ್ನೊಂದು ಹಸುವನ್ನು ನಾನು ನಂದಿನಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಾಲವನ್ನು ತಗೊಂಡು ಈ ಹಸುವನ್ನು ತೊಗೊಂಬಂದಿದ್ದೀನಿ ಸರ್. ಈ ಹಸುನ ನಾನು ತೊಗೊಂಬಂದಿದ್ದೀನಿ ಸರ್. ಈ ಹಸುನ ಮತ್ತು ಆ ಹಸುನಲ್ಲಿ ಎಲ್ಲ ರೀತಿ ಫ್ಯಾಟ್ ಬರ್ತಾ ಇತ್ತು, ಆದರೆ ವಾತಾವರಣದ ವ್ಯತ್ಯಾಸದಿಂದ ಬರ್ತಾ ಇರಲಿಲ್ಲ.
ನನಗೆ ಸಂಘಕ್ಕೂ ನಾನು 750 ರೂಪಾಯಿ ನಾನು ಪ್ರತಿ ವಾರಗಳು ಕಟ್ಕೊತ ಹೋಗಬೇಕು ಸರ್ ಅದನ್ನು. ಮತ್ತು ಫ್ಯಾಟ್ ಬರದೇ ಇದಕ್ಕೋಸ್ಕರ ಇದು 3 ಲೀಟ್ರ್ ಕೊಡುತ್ತೆ ಸರ್ ಹಸು. ಇಂಥ ಹಸುನ ನಾನು ಕಟ್ಕೊಂಡಿದ್ದೀನಿ. ಈ ಒಂದು ಹಸು ಕೂಡ ನಾನು ಕಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಫ್ಯಾಟ್ ಬರಬೇಕು ಅಂತ. ಆ ಹಸುನಲ್ಲಿ ಫ್ಯಾಟ್ ಬರದೇ ಇರೋ ಕಾರಣಕ್ಕೋಸ್ಕರ ನಾನು ಆ ಹಸು ಕಡಿಮೆ ಹಾಲು ಕೊಡ್ತಿರೋ ಹಸುನು ಕಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸರ್. ನಾನು ಆ ಹಸುಗೂ 3 ಲೀಟ್ರ್ ಕೊಡೋ ಹಸುಗೂ ನಾನು ದಿನಕ್ಕೆ 4-5 ಲೀಟ್ರು ಫೀಡ್ಸ್ನ ಒದಗಿಸ್ಬೇಕು. ಮತ್ತು ಹೆಚ್ಚಿಗೆ ಹಾಲು ಕೊಡ್ತಿರೋ ಹಸುಗೂ ಒಂದೇ ರೀತಿ ಫೀಡ್ಸ್ನ ಒದಗಿಸ್ಬೇಕಾಗಿದೆ ಸರ್. ನನಗೆ ಬಂದಿರತಕ್ಕಂತಹ ಬಿಲ್ಲು ಈ ತಿಂಗಳಿನಲ್ಲಿ 9,000 ನೋಡಿ ಸರ್ 9,930 ರೂಪಾಯಿ ಬಂದಿದೆ ಸರ್. ನನ್ನ ಟೋಟಲ್ ನಾನು ತಗೊಂಡಿರ್ತಕ್ಕಂತಹ ಫೀಡ್ಸು ನಂದು ಯಾವುದೇ ವೈಯಕ್ತಿಕವಾದ ಸಾಲ ಇಲ್ಲ ಸರ್. 4,860 ರೂಪಾಯಿ ಪ್ಲಸ್ 5,060 ರೂಪಾಯಿ ಇದಿಷ್ಟು ನಾನು ಡೈರಿಯಲ್ಲಿ ನಾನು ಫೀಡ್ಸ್ ತಗೊಂಡಿರೋದು ಸರ್. ನನಗೆ ಬಂದಿರತಕ್ಕಂಥ ಬಿಲ್ಲು 9,000 ಚಿಲ್ಲರೆ. ನಾನು ಕೊಡಬೇಕಾಗಿರೋದು ಸಹ 9,000 ಚಿಲ್ಲರೆ ಅವರಿಗೆ ಫೀಡ್ಸ್ಗೋಸ್ಕರ ಕೊಡಬೇಕಾಗಿದೆ. ನನಗೆ ಎಲ್ಲಿ ಉಳಿತು ಸರ್ ಅಮೌಂಟು? ರೈತರಿಗೆ ಎಲ್ಲಿ ಉಳಿತು ಅಮೌಂಟು? ನೀವೇ ನೋಡಿದಾಗೆ ಕ್ಯಾಲ್ಶಿಯಮ್ದು, ಸೋಡಾದು ಎಲ್ಲವನ್ನು ತಂದು ಹಾಕಿದ್ದೀನಿ. ಮತ್ತು ಇದು ಯಾವುದೋ ಒಂದು ತೋರಿಸಿದೆ ಸರ್, ಇದನ್ನು ಕೈಯಿಂದ ದುಡ್ಡು ಹಾಕಿ 1,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಸರ್. ಇದನ್ನೆಲ್ಲ ಎಲ್ಲಿಂದ ಬರೆಸ್ಕೋಬೇಕು ರೈತರು? ಜೊತೆಗೆ ನಾನೀಗ ಸಾಲ ಮಾಡಿ ತಂದಿರೋ ಹಸಿನ ದುಡ್ಡನ್ನು ನಾನು ಕೈಯಿಂದ ಕಟ್ಟಬೇಕು. ನಾನು ಈಗ ಅದನ್ನು ಕೈಯಿಂದ ಕಟ್ಟಬೇಕು. ಎಲ್ಲಿ ಉಳಿತು ರೈತರಿಗೆ? ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕು, ರೈತರಿಗೆ ನ್ಯಾಯ ಕೊಡಬೇಕು ಸರ್. ಧನ್ಯವಾದ.